ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈಗ ಮಿಸೈಲ್ಸ್ಗಳ ಸುರಿಮಳೆಯನ್ನೇ ಇರಾನ್ ಕೂಡ ಮಾಡ್ತಾ ಇದೆ, ಇಸ್ರೇಲ್ ಕೂಡ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಈಗ 400 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯನ್ನ ಮಾಡಿದೆ. 1000ಕ್ಕೂ ಹೆಚ್ಚು ಡ್ರೋನ್ ಅನ್ನ ಇರಾನ್ ಹಾರಿಸಿರೋದು. ಇರಾನ್ ಇಸ್ರೇಲ್ ನಡುವೆ ಈಗ ಸಂಘರ್ಷ ಉಲ್ಬಣಗೊಳ್ಳುತ್ತಾ ಇದೆ. ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಕೇಳಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಖಮೇನಿ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಇದು ಮೂರನೆಯ ಮಹಾಯುದ್ಧಕ್ಕೆ ನಾಂದಿಯನ್ನ ಹಾಡುತ್ತಾ ಅಂತ ಹೇಳಿ. ಕಾರಣ ಈ ವಾರದ ಗಡುವನ್ನು ಕೊಟ್ಟಿದ್ದಾರೆ, ಮುಂದಿನ ವಾರದಿಂದ ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಟ್ರಂಪ್ ಹೇಳ್ತಾ ಇರೋದು. ಅದರ ಮಧ್ಯದಲ್ಲಿ ಈಗ ಇಸ್ರೇಲ್ ಮೇಲೆ 400ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯನ್ನ ಮಾಡಿದೆ. 1000ಕ್ಕೂ ಹೆಚ್ಚು ಡ್ರೋನ್ ಅನ್ನ ಇರಾನ್ ಹಾರಿಸಿರೋದು. ಸೊ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇಸ್ರೇಲ್ನಲ್ಲಿರುವಂತಹ ಜನ ಹೇಗೆ ಗಾಬರಿ ಆಗ್ತಾ ಇದ್ದಾರೆ ಅಂತೇಳಿ. ಬರ್ತಾ ಇರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳ ಪರಿಸ್ಥಿತಿ ಏನಾಗಿದೆ ಅಂತೇಳಿ. 1000ಕ್ಕೂ ಹೆಚ್ಚು ಡ್ರೋನನ್ನು ಕೂಡ ಇರಾನ್ ಹಾರಿಸಿದೆ. ಪರಿಸ್ಥಿತಿ ಈಗ ಬೇರೆ ಸ್ವರೂಪವನ್ನು ಪಡ್ಕೊಳ್ಳುವಂಥ ಲಕ್ಷಣಗಳೆಲ್ಲ ಕಾಣಿಸಿಕೊಳ್ತಾ ಇದೆ. ಸೊ ಆ ಕಡೆಗೆ ಇಸ್ರೇಲು ಬಿಡ್ತಾ ಇಲ್ಲ, ಈ ಕಡೆಗೆ ಇರಾನ್ ಕೂಡ ಬಿಡ್ತಾ ಇಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಈ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ನಾಂದಿಯನ್ನು ಹಾಡುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆಯಲ್ವಾ ಶಬೀರ್? ಅರುಣ್, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಬೇಡ. ಬಹುಶಃ ಮುಂದಿನ ವಾರದಲ್ಲಿ ಇದಕ್ಕೆ ಪೂರಕವಾದಂಥ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳು ಕೂಡ ಬಹಳಷ್ಟು ದಟ್ಟವಾಗಿ ಕಾಣಿಸ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರುವಂಥ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಇಸ್ರೇಲ್ ಇರಾನ್ನಲ್ಲಿರುವಂತಹ ಪರಮಾಣು ಘಟಕಗಳು, ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ ಕೂಡ ಈಗ ಇಸ್ರೇಲ್ನ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇಸ್ರೇಲ್ನ ಮೇಲೆ 40ಕ್ಕೂ ಹೆಚ್ಚು ಏನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮತ್ತು 10,000 ಹೆಚ್ಚು ಡ್ರೋನ್ಗಳ ದಾಳಿಯನ್ನ ಇರಾನ್ ಮಾಡಿರುವಂತದ್ದು. ಇದರಿಂದ ಇಸ್ರೇಲ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ನಷ್ಟ ಕೂಡ ಆಗಿದೆ. ಇವತ್ತು ಕೂಡ ಏನು ಆಸ್ಪತ್ರೆ ಮೇಲೊಂದರಲ್ಲಿ ಇರಾನ್ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಮಾಡಿರುವಂತದ್ದು. ಇದರಿಂದ ಕೂಡ ಸಾಕಷ್ಟು ಆಸ್ತಿ ಪಾಸ್ತಿ ಕೂಡ ಇಸ್ರೇಲ್ನಲ್ಲಿ ನಷ್ಟ ಆಗಿರುವಂತದ್ದು. ನೂರಾರು ರೋಗಿಗಳು ಅಲ್ಲಿಂದ ದಿಕ್ಕೆಟ್ಟು ಓಡುವಂತ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ನಾಗರಿಕ ವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನು ನಡೆಸುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ. ಇದಕ್ಕೀಗ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಕೂಡ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಮಾಡಿರುವಂತದ್ದು. ಇರಾನ್ನಲ್ಲಿರುವಂತಹ ಪರಮಾಣು ಘಟಕದ ಒಂದರ ಮೇಲೆ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಮಾಡಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ದುರ್ಘಟನೆಗಳಾಗಿಲ್ಲ. ಒಂದು ವೇಳೆ ಪರಮಾಣು ಘಟಕದ ಕೇಂದ್ರ ಬಿಂದುವಿನ ಮೇಲೆ ಏನಾದರೂ ದಾಳಿ ಆದಂತಹ ಸಂದರ್ಭದಲ್ಲಿ ವಿಕಿರಣ ಸೋರಿಕೆಯಾಗುವಂತ ಭೀತಿಗಳಿತ್ತು. ಈಗ ಇರಾನ್ನಿಂದ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಯಾವುದೇ ರೀತಿಯಾದಂತಹ ವಿಕಿರಣಗಳ ಸೋರಿಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಒಂದು ವೇಳೆ ಇಂತಹ ಅನಾಹುತಗಳು ಏನಾದರೂ ನಡೆದ್ರೆ ಇದು ಮುಂದೆ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಈಗಾಗಲೇ ಇದಕ್ಕೆ ಪೂರಕವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಮುಂದಿನ ವಾರ ಇನ್ನಷ್ಟು ಸುದೀರ್ಘವಾಗಿರುತ್ತೆ, ನಾನು ಏನ್ ಮಾಡಲಿದ್ದೇನೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ನಾನು ಭಾಗಿಯಾಗಬಹುದು, ಭಾಗಿಯಾಗದೇ ಇರಬಹುದು ಅನ್ನುವಂತಹ ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಅಮೆರಿಕ ಅಧ್ಯಕ್ಷರ ಈ ಹೇಳಿಕೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಅಂದ್ರೆ ಈ ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾಗುವ ಮೂಲಕ ಇರಾನ್ಗೆ ಪಾಠವನ್ನು ಕಲಿಸುವಂತಹ ಪ್ರಯತ್ನ ಏನಾದರೂ ಮಾಡುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಒಂದ್ ವೇಳೆ ಅಮೆರಿಕ ಈ ಒಂದು ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾದ್ರೆ ಆ ಕಡೆ ಇರಾನ್ನ ಪರವಾಗಿ ಚೀನಾ ಮತ್ತೆ ರಷ್ಯಾ ಬೆನ್ನಿಗೆ ನಿಲ್ಲುವಂತ ಸಾಧ್ಯತೆಗಳಿದಾವೆ. ಅಲ್ಲಿಗೆ ಯುರೋಪಿಯನ್ ದೇಶಗಳು ಮತ್ತೊಂದು ಕಡೆ ಏಷ್ಯಾದಲ್ಲಿರುವಂತಹ ದೇಶಗಳು ನೇರಾನೇರಿಯ ಯುದ್ಧಕ್ಕೆ ನಿಲ್ಲುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಸಂಘರ್ಷ ನಡೀತಾ ಇದೆ. ಮುಂದಿನ ಒಂದೆರಡು ದಿನಗಳಲ್ಲಿ ನಿಂತರೆ ಬಹಳಷ್ಟು ಉತ್ತಮ. ಒಂದು ವೇಳೆ ನಿಲ್ಲದೆ ಇದ್ದಂತ ಸಂದರ್ಭದಲ್ಲಿ ಇದು ಬಹುತೇಕ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗಬಹುದು ಅರುಣ್.